ಸಾಮಾನ್ಯವಾಗಿ ಜನರಿಗೆ ನಿಯಮಗಳು ಅನ್ವಯಿಸುತ್ತೆ. ಆದರೆ ಈಗ ಬಂದಿರುವಂತಹ ಸುಪ್ರೀಂ ಕೋರ್ಟ್ನ ಆದೇಶ ನಾಯಿಗಳಿಗೂ ಕೂಡ ನಿಯಮ ಜಾರಿ ಮಾಡಲಾಗಿದೆ. ಬೀದಿ ನಾಯಿಗಳಿಗೆ ಹೊಸ ನಿಯಮ ಜಾರಿ. ಹಾಗಾದರೆ ನಾಯಿಗಳಿಗೆ ಜಾರಿ ಮಾಡಲಾಗಿರುವ ನಿಯಮ ಯಾವುದು? ಶಾಲಾ, ಕಾಲೇಜು, ಆಸ್ಪತ್ರೆ, ಅಂಗನವಾಡಿ ಪ್ರದೇಶಗಳಿಗೆ ನಾಯಿಗಳು ನೋ ಎಂಟ್ರಿ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೀದಿ ನಾಯಿಗಳು ಫುಲ್ ಸೇಫ್. ಆಟದ ಮೈದಾನಕ್ಕೂ ಬೀದಿ ನಾಯಿಗಳು ಬರಂಗಿಲ್ಲ. ಕೂಡಲೇ ಆಶ್ರಯ ತಾಣಕ್ಕೆ ಶಿಫ್ಟ್ ಮಾಡಲು ತಾಕೀತು ಮಾಡಲಾಗಿದೆ. ನಾಯಿಗಳನ್ನು ಹಿಡಿದ ಸ್ಥಳಕ್ಕೆ ಮತ್ತೆ ತಂದು ಬಿಡಬಾರದು. ಅಪಾಯಕಾರಿ ನಾಯಿಗಳಿಂದ ನಾಗರಿಕರಿಗೆ ತೊಂದರೆ ಆಗಬಾರದು. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಪೀಠದಿಂದ ಆದೇಶ. ಇದು ಬೀದಿ ನಾಯಿಗಳಿಗೆ ಹೊಸ ನಿಯಮ ಜಾರಿ. ಬೀದಿ ನಾಯಿಗಳ ಕಾರಣದಿಂದ ವಾಕ್ ಮಾಡುವ ನಾಗರಿಕರಿಗೂ ಕೂಡ ತೊಂದರೆಯಾಗ್ತಾ ಇತ್ತು. ಅಂಗನವಾಡಿಯಲ್ಲಿ ಆಟ ಆಡ್ತಾ ಇದ್ದಂಥ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಅಟ್ಟಾಡಿಸಿಕೊಂಡು ಹೋಗುವಂತಹದ್ದು, ಕಚ್ಚುವಂತಹದ್ದು, ಹೀಗೆ ಸಾಕಷ್ಟು ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾದ ಕಾರಣ ನಾಯಿಗಳಿಗೆ ಒಂದು ನಿಯಮವನ್ನು ಈಗ ಜಾರಿ ಮಾಡಲಾಗಿದೆ. ಈ ಬೀದಿ ನಾಯಿಗಳನ್ನು ಸಂತಾನಹರಣ ಇಂಜೆಕ್ಟ್ ಮಾಡೋದಕ್ಕೆ ಕರ್ಕೊಂಡೇನಾದರೂ ಹೋದರೆ ಮತ್ತೆ ನೀವು ಅದೇ ಜಾಗಕ್ಕೆ ಬಿಡಬೇಡಿ ಅನ್ನೋ ನಿಯಮ. ಜೊತೆಗೆ ಶಾಲಾ ಕಾಲೇಜು ಆವರಣದಲ್ಲಿ ಬೀಡು ಬಿಟ್ಟಿರುವಂತಹ ನಾಯಿಗಳನ್ನು ಹಿಡ್ಕೊಂಡು ಆಶ್ರಯ ತಾಣಕ್ಕೆ ಹಾಕಬೇಕು. ಅದನ್ನು ಆಶ್ರಯ ತಾಣದಲ್ಲಿ ಮಾತ್ರ ಇಡಬೇಕು, ಕಂಡು ಜಾಗದಲ್ಲಿ ಬಿಡೋದಲ್ಲ. ಇನ್ನು ನಾನು ನಾಯಿ ಸಾಕಿದ್ದೀನಿ, 3 ಮೀಟ್ರ್ ದಾರ ಹಾಕ್ಕೊಂಡು ಎಳ್ಕೊಂಡು ಹೋಗೋಣ, ಬೀದಿಲಿ ನಿಂತ್ಕೊಂಡು ಶೋಕಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗೋರಿಗೂ ಕೂಡ ನಿಯಮಗಳಿದ್ದಾವೆ. ಅಪಾಯಕಾರಿ ಆಗಿರುವಂತಹ ನಾಯಿಗಳು ಅದರ ಬಾಯಿಗೆ ಏನಾದರೂ ತುರುಕಬೇಕು, ಅದ್ರ ಹಲ್ಲು ಕಾಣಿಸೋ ಥರ ಹಂಗೆ ಹಿಡ್ಕೊಂಡು ಬರೋದಲ್ಲ. ಅಕ್ಕಪಕ್ಕದಲ್ಲಿ ಬರೋ ತೊಡೆ ಕಚ್ಚುತ್ತೆ, ಅಕ್ಕಪಕ್ಕದಲ್ಲಿ ನಡ್ಕೊಂಡು ಬರೋ ಮಕ್ಕಳನ್ನ ಹೆದರಿಸುತ್ತೆ. ಆ ತರಹದ ನಾಯಿಗಳಿಗೆ ಕಡಿವಾಣ ಹಾಕಬೇಕು. ಅದ್ರ ಬಾಯಿಗೆ ಏನದು ಮೌತ್ ಲಾಕು ಅನ್ನೋದು ಬರುತ್ತೆ, ಅದನ್ನು ಹಾಕ್ಕೊಂಡು ಈ ತರಹದೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾಯಿ ಸಾಕುವ ಶೋಕಿ ಇದ್ದವರು ಅದನ್ನು ಮಾಡಲೇಬೇಕು. ನಿಮಗೆ ನಾಯಿ ಸಾಕುವಂತಹ ಕೆಲವರಿಗೆ ಹವ್ಯಾಸ ಗುಣಗಳು ಇರ್ತವೆ, ನಾಯಿಗಳ ಮೇಲೆ ಹೆಚ್ಚು ಪ್ರೀತಿ, ಸರಿ, ಎಲ್ರಿಗೂ ಕೂಡ ಮಾನವೀಯತೆ ದೃಷ್ಟಿಯಲ್ಲಿ ಬೀದಿ ನಾಯಿಗಳ ಮೇಲೂ ಕೂಡ ಕಾಳಜಿಯನ್ನು ತೋರಿಸುವವರಿದ್ದಾರೆ. ನೀವು ನಾಯಿ ಸಾಕಿ ತೊಂದರೆ ಇಲ್ಲ, ಅದನ್ನು ಅಪಾಯಕಾರಿಯಾಗಿ ಇಟ್ಕೋಬೇಡಿ. ಮಕ್ಕಳು ಮರಿಗಳು ನಡೆದಾಡುವಂತಹ ಜಾಗದಲ್ಲಿ ಅದನ್ನು ಒಳ್ಳೆ ರೀತಿಯಲ್ಲಿ ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಇರುವಂಥದ್ದನ್ನು ತಗೊಂಡೋಗ್ಬೇಕು. ಸೊ ಈಗ ಬೀದಿ ನಾಯಿಗಳಿಗೂ ಕೂಡ ಹೊಸ ನಿಯಮ ಜಾರಿಯಾಗಿದೆ. ಅಲ್ಲಲ್ಲಿ ನಾಯಿಗಳು ಬೀಡು ಬಿಟ್ಟಿದ್ರೆ ಅದನ್ನು ಆಶ್ರಯ ತಾಣಕ್ಕೆ ಹಾಕಬೇಕು. ಜೊತೆಗೆ ಬೀದಿ ನಾಯಿಗಳಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದ್ದರೆ ಅಂತಹ ನಾಯಿಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ಜೊತೆಗೆ ಶಾಲಾ, ಕಾಲೇಜು, ಆಸ್ಪತ್ರೆ, ಅಂಗನವಾಡಿ ಪ್ರದೇಶಗಳಿಗೆ ನಾಯಿಗಳಿಗೆ ನೋ ಎಂಟ್ರಿ. ಆ ಪ್ರದೇಶದಲ್ಲಿ ಬೀಡು ಬಿಟ್ಟಿರುವಂತಹ ನಾಯಿಗಳನ್ನು ಅಲ್ಲಿಂದ ಆಶ್ರಯ ತಾಣಕ್ಕೆ ಶಿಫ್ಟ್ ಮಾಡಬೇಕು ಎನ್ನುವಂಥ ನಿಯಮ ಜಾರಿಯಾಗಿದೆ. ಇನ್ನು ಮಕ್ಕಳು ಆಟ ಆಡುವ ಆಟದ ಮೈದಾನಕ್ಕೂ ಕೂಡ ಬೀದಿ ನಾಯಿಗಳು ಬರಂಗಿಲ್ಲ. ಕೂಡಲೇ ಆಶ್ರಯ ತಾಣಕ್ಕೆ ಶಿಫ್ಟ್ ಮಾಡೋದಕ್ಕೆ ತಾಕೀತನ್ನು ಕೊಡಲಾಗಿದೆ. ಇದು ಸುಪ್ರೀಂ ಕೋರ್ಟ್ನ ಆದೇಶ, ಇದನ್ನು ಪಾಲಿಸಲೇಬೇಕು. ನಾಯಿಗಳನ್ನು ಹಿಡಿದ ಸ್ಥಳಕ್ಕೆ ಮತ್ತೆ ತಂದು ಬಿಡಬಾರ್ದು. ಇನ್ನು BBMP ಅವರೇನಾದರೂ ನಾಯಿಗಳನ್ನು ಇಂಜೆಕ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋದ್ರೆ ಸಂತಾನಹರಣ ಚಿಕಿತ್ಸೆ ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಅದನ್ನು ನೀವು ತಂದ ಜಾಗದಲ್ಲೇ ಬಿಡಬೇಡಿ. ಕಾರಣ ಆ ಜಾಗದಲ್ಲಿ ಓಡಾಡ್ತಾ ಜನರನ್ನು ಉಪದ್ರವಿಸೋ ಸಾಧ್ಯತೆಗಳಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಆ ನಿಯಮಗಳನ್ನು ತರಲಾಗಿದೆ. ಇದು ಸುಪ್ರೀಂ ಕೋರ್ಟ್ನ ಆದೇಶ. ಆಟದ ಮೈದಾನಕ್ಕೂ ಕೂಡ ಬೀದಿ ನಾಯಿಗಳು ಬರಂಗಿಲ್ಲ. ಕೂಡಲೇ ಆಶ್ರಯ ತಾಣಕ್ಕೆ ಶಿಫ್ಟ್ ಮಾಡಲು ತಾಕೀತು. ನಾಯಿಗಳನ್ನು ಹಿಡಿದ ಸ್ಥಳಕ್ಕೆ ಮತ್ತೆ ತಂದು ಬಿಡಬಾರ್ದು. ಅಪಾಯಕಾರಿ ನಾಯಿಗಳಿಂದ ನಾಗರಿಕರಿಗೆ ತೊಂದರೆ ಆಗಕೂಡದು. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದಂಥ ಪೀಠದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.